ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹರೀಶ್ ಅವರೇ, ಮುಖ್ಯೋಧ್ಯಾಪಕರಾದಂಥ ಪ್ರಸನ್ನಕುಮಾರ್ ಅವರೇ, ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ, ಹಳೆ ವಿದ್ಯಾರ್ಥಿಗಳೇ ಹಾಗೂ ಇನ್ನೂ ಬೇರೆ ಬೇರೆ ಬಂದಿರತಕ್ಕಂಥ ಎಲ್ಲ ಮಹನೀಯರುಗಳೇ ಮತ್ತು ಮಹನೀಯರು, ಈಗಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವಿಷಯಗಳು ನಿಮಗೆ ಮನವರಿಕೆ ಮಾಡಿದ್ದಾರೆ. ಮತ್ತೆ ಮತ್ತೆ ನಾನು ಹೇಳೋಂಥದ್ದೇನಿಲ್ಲ, ಪ್ರತಿ ವರ್ಷವೂ ಈಗ ಮಾತನಾಡ್ತಾನೆ ಇದ್ದೇವೆ. ಮತ್ತೆ ಅದನ್ನು ಮರುಕಳಿಸಿದರೆ ಮತ್ತೆ ಮತ್ತೆ ಅದನ್ನೇ ಮಾತಾಡ್ದಂಗೆ ಆಗ್ತದೆ. ಇಷ್ಟೊಂದು ಅದ್ಧೂರಿಯಾಗಿ ಈ ಸಮಾರಂಭ ಆಚರಿಸಬೇಕಾದ ಕಾರಣ ಇಷ್ಟೇ. ನಮ್ಮ ಶಾಲೆಯಲ್ಲಿ ಓದುತ್ತಿರೋ ಸಣ್ಣ ಮಕ್ಕಳು, ದೊಡ್ಡವರು ಇದ್ದಾರೆ ಇದರಲ್ಲಿ, ಹಾಗೂ ಅವರ ಮಾತಾಪಿತೃಗಳು ಶಾಲೆಯ ಈ ಉತ್ಸವದಲ್ಲಿ ತಮ್ಮನ್ನು ಭಾಗವಾಗಿ ಮಾಡಿಕೊಳ್ಳಬೇಕು, ಇದರಲ್ಲಿ ನಾವು ಭಾಗಿಗಳಾಗಬೇಕು ಅನ್ನೋ ಉತ್ಸಾಹ ಬಹಳ ಕಾಣಿಸ್ತಾ ಇತ್ತು ನನಗೆ. ಯಾಕೆಂದರೆ ಪ್ರತಿ ವರ್ಷ ಆಚರಿಸ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತದೆ ಈ ಮಕ್ಕಳಲ್ಲಿ ಎಷ್ಟಿದೆ ಇದ್ರ ಬಗ್ಗೆ ಉತ್ಸಾಹ, ಪೋಷಕರಲ್ಲಿ ಎಷ್ಟಿದೆ ಅಂತ. ಅದರಿಂದ ಒಂದು ಸಾರಿ ಯೋಚನೆ ಮಾಡಿದ್ವಿ, ಪ್ರತಿ ವರ್ಷ ಮಾಡೋದು ಬೇಡ ಅಂತ. ಇವರ ಉತ್ಸಾಹ ಕಂಡು ನಿಲ್ಲಿಸೋದು ಬೇಡ ಅಂತಲೂ ಅನಿಸ್ತು, ಒಂದು ಕಾರಣ. ಎರಡನೇ ಕಾರಣ ಏನಂದರೆ, ಇಲ್ಲಿ ಈಗ ನಮ್ಮ ಶಾಲೆಯಲ್ಲಿ ಹೋದ ವರ್ಷ ಇಷ್ಟೊಂದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇಲೆ ಕರೆದು ಅವರನ್ನು ಗೌರವ ಸೂಚಿಸಬೇಕು, ಸನ್ಮಾನ ಮಾಡಬೇಕು. ಅದರಿಂದ ಅವರನ್ನು ಈ ರೀತಿ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡೋದ್ರಿಂದ ಈಗ ಇನ್ನು ಮುಂದೆ ಇರ್ತಕ್ಕಂಥ SSLC ಮಕ್ಕಳಿಗೆ ಇದು ಒಂದು ಅನುಕೂಲ ಆಗ್ಬೋದು. ಇದು ಅವರಿಗೆ ಹೆಚ್ಚಿನ ಒಂದು ಅನುಕೂಲ ಸ್ಥಿತಿಯಲ್ಲಿ ಅವರನ್ನು ಆಯೋಜಿಸ್ಬೋದು. ಆದ್ದರಿಂದ ಅವರಿಗೂ ಇದರಿಂದ ಲಾಭ ಆಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನು ಕಾರ್ಯಕ್ರಮ ಮಲ್ಲಿಗೆ ಆಚರಿಸಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ವಿ. ಎರಡನೇದಾಗಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಬರೀ ಇಲ್ಲಿ ಡ್ಯಾನ್ಸ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಲ್ಲ, ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡ್ಕೊಂಡು ಬರ್ತಾಯಿವೆ. ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಇಂದಿನ ಅತಿಥಿ ಹರೀಶ್ ರವರು ಈ ಶಾಲೆಯಲ್ಲೇ LKG ಇಂದ 10ನೇ ತರಗತಿವರೆಗೂ ಓದಿ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು BA ಮಾಡಿ MA ಮಾಡಿ ಸಾಕಷ್ಟು ಪರೀಕ್ಷೆಗಳನ್ನು ಬರೆದು 3-4 ಪರೀಕ್ಷೆಗಳಲ್ಲಿ ಅವರು ತೇರ್ಗಡೆ ಹೊಂದಿದ್ದು, ಅದರಲ್ಲೇ ಅವರು ಕೆಲಸ ಯಾವುದನ್ನಾದರೂ ಆರಿಸ್ಕೊಳ್ಬೋದು ಅನ್ನೋ ಥರ ಇದ್ದಾಗಲೂ ಸಹ ಎಲ್ಲವನ್ನು ಬಿಟ್ಟು ಪ್ರಥಮ ಆದ್ಯತೆ ಈ PDO ಕೊಟ್ಟು PDO ಕೆಲಸ ಮಾಡ್ತಾಯಿದ್ದಾರೆ. ಅವರ ತಂದೆ ಒಂದು ಚಿಲ್ಲರೆ ಅಂಗಡಿ ಮಾಡಿಕೊಂಡು ತಂದೆ ತಾಯಿಗಳು ಜೀವನ ಮಾಡ್ತಾಯಿದ್ರು. ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರೋಂಥವ್ರೆ ಪರಿಚಯಿಸ್ತಾರೆ. ಇವರು ಓದಿಲ್ಲದೆ ಹೋಗಿದ್ದರೆ ಇವರು ಜೀವನ ಮಾಡೋದಕ್ಕೆ ತೊಂದರೆ ಆಗ್ತಾ ಇರಲಿಲ್ಲ, ಆ ಅಂಗಡಿಯಲ್ಲೇ ಜೀವನ ಮಾಡೋಷ್ಟು ಇತ್ತು. ಆದರೆ ಇವರು ವಿದ್ಯಾಭ್ಯಾಸ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವರ ಸ್ಥಿತಿ ಬದಲಾವಣೆ ಆಗಿದೆ ಸಮಾಜದಲ್ಲಿ. ಜೊತೆಗೆ ಅವರ ಸ್ಥಿತಿ ಬದಲಾವಣೆ ಆಗುವುದರ ಜೊತೆಗೆ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಸಾರ್ವಜನಿಕರಿಗೂ ಇದರಿಂದ ಅನುಕೂಲ ಆಗಬಹುದು ಅಂತ ಅದರಿಂದನೇ ಹೇಳ್ತಾ ಇರೋದು. ಬರೀ ಚಿಲ್ಲರೆ ಅಂಗಡಿಯಲ್ಲೇ ಜೀವನ ಮಾಡ್ಬೋದಾಗಿತ್ತು, ಈಗ ಈ ಸ್ಥಿತಿಗೆ ತಲುಪಿದ್ದು ಇನ್ನೂ ಒಳ್ಳೆಯ ಸ್ಥಿತಿ ಮುಂದಿನ ದಿನಗಳಲ್ಲಿ ತಲುಪುವ ಸಾಧ್ಯತೆಗಳು ಭಾಳ ಇವೆ. ಅವರು ಆದ್ದರಿಂದ
ಈಗ ಶಿಕ್ಷಣಕ್ಕೆ ಶಕ್ತಿ, ಶಿಕ್ಷಣವೇ ಶಕ್ತಿ ಅನ್ನೋದು ಈ ಕಾರಣಕ್ಕಾಗಿ. ಯಾಕಂದರೆ ಹಾಗೆ ಇರ್ಬೋದಾಗಿತ್ತು, ಆದರೆ ಅವರು ಭಾಳ ಬದಲಾವಣೆ ಆಗಿರೋದ್ರಿಂದ ಇನ್ನು ಮುಂದೆನೂ ಅಷ್ಟೇ ಇದೇ ಥರದ ಬದಲಾವಣೆಗಳು ಆಗ್ತವೆ, ಪ್ರತಿಯೊಬ್ಬರ ಜೀವನದಲ್ಲೂ ಆಗ್ತವೆ. ಅದರಿಂದ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಶಿಕ್ಷಣದಿಂದ ಏನು ಬೇಕಾದರೂ ಸಾಧ್ಯಬಹುದು. ಹಣದಿಂದ ಸಾಧನೆ ಮಾಡಲಿಕ್ಕೆ ಆಗದಂಥದ್ದನ್ನು ಶಿಕ್ಷಣದಿಂದಲೇ ಮಾಡ್ಬೋದು ಅಂತ ಸಾಧನೆ ಮಾಡಿ ನೋಡಿಸಿರ್ತಕ್ಕಂಥ ಬಹಳಷ್ಟು ಮೇಧಾವಿಗಳಿದ್ದಾರೆ ಈ ಜಗತ್ತಿನಲ್ಲಿ. ಬಹಳ ನಮಗೆ ಹತ್ತಿರದಲ್ಲಿ ಕಾಣೋದಾದರೆ ವಿಶ್ವೇಶ್ವರಯ್ಯನವರು, ಅಬ್ದುಲ್ ಕಲಾಂರವರು, ಅಂಬೇಡ್ಕರ್ರವರು, ಪ್ರತಿನಿತ್ಯ ನಾವು ಕೇಳ್ತಾ ಇರೋ ಹೆಸರುಗಳು. ಇವರೆಲ್ಲ ಬಹಳ ಕೆಳಮಟ್ಟದ ಜೀವನದಲ್ಲಿ, ಕೆಳಮಟ್ಟದ ಕುಟುಂಬಗಳಲ್ಲಿ ಹುಟ್ಟಿದವರು. ಅವರು ಈ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಶಿಕ್ಷಣದಿಂದ ಮಾತ್ರ ಬೆಳೆದರು, ಬಿಟ್ಟರೆ ಬೇರೆ ಇನ್ಯಾವುದರಿಂದಲೂ ಅಲ್ಲ. ಶಿಕ್ಷಣದಿಂದ, ಅದೇ ಹೇಳಿದ್ನಲ್ಲ, ಶಿಕ್ಷಣದಿಂದ ಸಾಧನೆ ಮಾಡೋದನ್ನು ಶ್ರೀಮಂತಿಕೆಯಿಂದ, ಹಣದಿಂದ ಸಾಧನೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಶಿಕ್ಷಣ ಎಂಥವರೆಗೂ ಬೇಕೇ ಬೇಕು. ಅದರಿಂದ ಅವರ ಜೀವನ ಮಾರ್ಗನೇ ಬದಲಾಯಿಸ್ತದೆ, ಇನ್ನೊಬ್ಬರಿಗೂ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮೂರನೇದಾಗಿ ಈಗ ನಮ್ಮ ಶಾಲೆ ಬಗ್ಗೆ ಹೇಳೋದಾದರೆ, ಇದು ಉದ್ಯಮವಾಗಿ ನಾವು ಅನುಸರಿಸ್ತಾ ಇಲ್ಲ ಶಾಲೆಯಲ್ಲಿ. ಏಕೆಂದರೆ ಈಗಾಗಲೇ ನಾವು ಬಹಳಷ್ಟು ಅದರ ಕಡೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಬದಲಾವಣೆ ಮಾಡಬೇಕು, ನಮ್ಮ ಶಾಲೆಗೆ ಬಂದ ಸ್ಥಿತಿಗಿಂತ ಬೇರೆ ಥರ ಆಗಬೇಕು ಅಂತ. ಆದರೆ ಆ ಒಂದು ವಿಷಯದಲ್ಲಿ ಹೇಳೋದಾದರೆ, ನಿಮ್ಗೆ ಕೆಲವ್ರಿಗೆ ಒಂದು ಪ್ರಶ್ನೆನೂ ಬರ್ಬೋದು, ಹಾಗಿದ್ದರೆ ನಿಮ್ಮ ಮಕ್ಕಳು, ನಿಮ್ಮ ಶಾಲೆಯಲ್ಲಿರೋ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ದಾರಾ ಅಂತ. ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಶಾಲೆಗೆ ಸೇರಿಸ್ಕೊಳ್ಳೋವಾಗ ಅಥವಾ LKG ನರ್ಸರಿಗೆ ಸೇರಿಸ್ಕೊಳ್ಳೋವಾಗ ಅದನ್ನು ಏನು ನೋಡೋದಿಲ್ಲ, ಸೇರಿಸ್ಕೊಳ್ತೀವಿ. ಅದಲ್ಲದೆ ಮಧ್ಯದಲ್ಲಿ ಬಂದು ಸೇರೋರಿಗೆ ಟೆಸ್ಟ್ ಕೊಡ್ತೀವಿ. ಟೆಸ್ಟಲ್ಲಿ ಆಗದೆ ಇದ್ದರೆ ಅವರಿಗೆ ವಾರ್ನ್ ಮಾಡ್ತೀವಿ, ನಿಮ್ಮ ಮಗು ನಮ್ಮ ಶಾಲೆಗೆ ಬೇಡ, ಬೇರೆ ಕಡೆ ಎಲ್ಲಾದರೂ ಸೇರಿಸ್ಕೊಳ್ಳಿ ಅಂತ. ಆದರೆ ಅವ್ರು ಹೇಳ್ತಾರೆ, ನೀವು ಇಲ್ಲಿ ಸೇರಿಸ್ಕೊಳ್ಳಿ, ಆಮೇಲೆ ನೋಡೋಣ ಅಂತ. ಆದ್ದರಿಂದ ಬರೀ ಅವರು ಪ್ರವೇಶಕ್ಕೆ ಬಂದ ತಕ್ಷಣವೇ ಯಾರನ್ನೂ ನಾವು ಸೇರಿಸೋದಿಲ್ಲ. ಪ್ರವೇಶ ಪಡೆದ ಮೇಲೇನೂ ಅಷ್ಟೇ 1 ವರ್ಷ 2 ವರ್ಷ ನೋಡ್ತೀವಿ. ಪೋಷಕರನ್ನು ಕರೆಸಿ ಹೇಳ್ತೀವಿ, ನಿಮ್ಮ ಮಕ್ಕಳು ಇಲ್ಲಿ ಮುಂದುವರಿತಾ ಇಲ್ಲ, ಕಲಿಕೆಯಲ್ಲಿ ಬಹಳ ಹಿಂದುಳಿದಿದ್ದಾರೆ, ನೋಡಿ ಯೋಚನೆ ಮಾಡಿ, ವೃಥಾ ಫೀಸ್ ಕಟ್ಟಬೇಡಿ, ಇಲ್ಲಿ ಫೀಸು ನಿಮ್ಗೆ ದಂಡ ಆಗ್ತದೆ, ಬೇರೆ ಏನಾದರೂ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಕೆಲವರು ಹೇಳ್ತಾರೆ, ಆಯಿತು ಈ 1 ವರ್ಷ ನೋಡೋಣ, 2 ವರ್ಷ ನೋಡೋಣ, ಆಮೇಲೆ ಏನಾದರೂ ಯೋಚನೆ ಮಾಡ್ತೀವಿ ಅಂತ. ಕೆಲವು ಮಕ್ಕಳು ಅದೇ ರೀತಿಯಾಗಿ ಇಂಪ್ರೂವ್ ಆಗಿಬಿಡ್ತಾರೆ ಇಲ್ಲಿ, ಇನ್ನು ಕೆಲವರು ಆಗೋದು ಇಲ್ಲ. ಅಂಥವರಿಗೆ ನಾವು ಹೇಳ್ಬಿಡ್ತೀವಿ ಲಾಸ್ಟಲ್ಲಿ, ನಮ್ಮ ಮೇಲೆ ಇರ್ಕೊಳ್ಳೋದು ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಮೇಲೆ ಕಳಿಸ್ತೀವಿ ಅಂತ. ಹಾಗೆ ಇದು ಉದ್ಯೋಗ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇರೋ ಶಾಲೆ ಅಲ್ಲ. ನೀವು ಈ ಶಾಲೆಯ ಮೇಲೆ ಇಟ್ಟಿರುವ ಭರವಸೆಗೆ ಎಂದೂ ಚ್ಯುತಿ ಬರದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು. ನಮಗೆ ಒಂದು ಕಮಿಟ್ಮೆಂಟ್ ಅಂದರೆ ಬದ್ಧತೆ ಇದೆ. ಯಾರೇ ಮಗು ಇಲ್ಲಿ ಸೇರಿದರೆ ನಾವು ಏನಾದರೂ ಮಾಡಲೇಬೇಕು, ಅವ್ನು ಕಲಿಸ್ಲೇಬೇಕು. ಇಲ್ಲ ಅಂದರೆ ಇಲ್ಲಿ ಫೀಸ್ ತಗೊಂಡು ಇಟ್ಕೊಳ್ಳೋಂಥದ್ದು ನಮಗೆ ಅದು ನಿಜವಾಗಿಯೂ ನಮ್ಮ ಮನಸ್ಥಿತಿಗೆ ವಿರುದ್ಧವಾದದ್ದು. ಅದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೂ ಇದನ್ನು ಆ ರೀತಿ ಯೋಚನೆ ಮಾಡಬೇಡಿ. ನಾವು ಅದಕ್ಕೆ ಯಾವಾಗಲೂ ವಿರೋಧನೇ. ಏನು ಹಣಕ್ಕಾಗಿ ಶಾಲೆ ನಡೆಸೋದ್ರ ವಿಷಯದಲ್ಲಿ ನಾನು ಈಗಾಗಲೇ ಭಾಳಷ್ಟು ಪೇರೆಂಟ್ಸ್ ಹೇಳಿದ್ದೀನಿ, ದುಡ್ಡು ಕೊಡ್ತೀರಿ ಅಂತ ನಾವು ಸೇರಿಸ್ಕೊಳ್ಳೋಕ್ಕಾಗಲ್ಲ, ನೀವು ಯೋಚನೆ ಮಾಡಿ ಅಂತ. ಅದರಿಂದ ಇದು ಇಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರೋ ಶಾಲೆ, ನಮಗೆ ಆ ಕಮಿಟ್ಮೆಂಟ್ ಇದೆ. ಅದರಿಂದ ನೀವು ಯಾರೂ ಅನ್ಯತಾ ಭಾವಿಸಬಾರ್ದು. ನಿಮ್ಮ ಕಟ್ಟಿದ ಹಣಕ್ಕೆ ಏನು ಫೀಸ್ ಕಟ್ತಿರಲ್ಲ, ಆ ಹಣಕ್ಕೆ ನ್ಯಾಯ ಒದಗಿಸ್ತೀವಿ. ನ್ಯಾಯ ಒದಗಿಸೋಕ್ಕಾಗಲ್ಲ ಅಂದರೆ ನಾವು ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನಾವು ನಿಮಗೆ ಹೇಳ್ಬಿಡ್ತೀವಿ, ಸುಮ್ಮನೆ ಪಾಸ್ ಮಾಡ್ಕೊಂಡು ಹೋಗಿ ಫೀಸ್ ಕಟ್ಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ. ಆದ್ದರಿಂದ ಇದು ನಿಮ್ಮ ಏನು ಭರವಸೆಗೆ ಯಾವತ್ತೂ ಚ್ಯುತಿ ಬರೆದಾಗೆ ನಡೆಸ್ಕೊಳ್ತಾ ಇರತಕ್ಕಂಥ ಶಾಲೆ.
ಮುಂದೇನೂ ಅಷ್ಟೇ ಅದು ಹೀಗೆ ನಡೀತದೆ. ನಿಮ್ಮ ಎಲ್ಲರ ವಿಶ್ವಾಸ ಇರಬೇಕು ಅಂತ ಬಯಸ್ತಾ, ಹಾಗೂ ಇನ್ನೊಂದು ಕಡೆಯದಾಗಿ ಹೇಳೋದಾದರೆ, ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಆಗಬೇಕಾಗಿದ್ದರೆ ನಮ್ಮ ಶಾಲಾ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರು ಬಹಳ ಶ್ರಮಪಟ್ಟಿದ್ದಾರೆ. ಅವರ ಎಲ್ಲರ ಶ್ರಮದಿಂದ ಈ ಮಟ್ಟಿಗೆ ಯಶಸ್ವಿಯಾಗಕ್ಕೆ ಕಾರಣ ಆಗಿದೆ. ಒಂದು. ಎರಡನೇದಾಗಿ, ಈ ದಿನ ಬಹಳಷ್ಟು ಪೋಷಕರು ಅಷ್ಟೇ ರೀತಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರು ಎಲ್ಲದಕ್ಕೂ ನೀವು ಹೇಳೋದಕ್ಕೆ ನಾವು ಸಿದ್ಧ ಅನ್ನೋದೇ ಸುಮಾರು 90% ಜನ ಇದ್ದಾರೆ. ಅದನ್ನು ನಾನು ಅವರು ಈ ಸಂದರ್ಭದಲ್ಲಿ ಅವರನ್ನು ಆ ಬಗ್ಗೆ ಹೇಳಲಿಕ್ಕೆ ಮತ್ತು ಅವರಿಗೆ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕಲಿಸಿದಂಥ ಭರತ್ ಮತ್ತು ತಂಡದವರು ಹಾಗೂ ಮಾರುತಿ ಅವರ ತಂಡದವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಚೆನ್ನಾಗಿ ಕಲಿಸಿದ್ದಾರೆ. ನೋಡಿ ಹೇಗಿದೆ ಚಪ್ಪಾಳೆ. ಇದಕ್ಕೆ ಇವರು ಈ ಕಾರಣಕ್ಕಾಗಿಯೇ ನಿಲ್ಲಿಸ್ಕೊಡ್ದು. ನಾವು ಮಕ್ಕಳಿಗೆ ಬಹಳ ಆಸಕ್ತಿ ಇದೆ, ಬಹಳ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕಾಗಿ ದುಡ್ಡು ಎಷ್ಟೇ ಖರ್ಚಾದರೂ ಅದನ್ನು ಮಾಡೋಣ ಅಂತಲೇ ಮಾಡ್ತಾ ಇರ್ತೀವಿ. ಹೇಳ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಯಲಿ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ, ನನಗೆ ಗೊತ್ತಿದೆ ಎಷ್ಟು ಕಾತರ ಎಷ್ಟು ಆತರ ಇದೆ ನಿಮಗೆ ಮುಂದಿನ ಪ್ರೋಗ್ರಾಮ್ಗೆ ಅಂತ. ಅದು ನಡೆಯುತ್ತೆ, ಎಲ್ಲ ಕಾಯ್ತಾ